ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಥರ ನಾನು ಭಾಗ ಮಾಡಿ ಉಪ್ಪಿನಲ್ಲಿ ಹಾಕಿ ಇಡಬೇಕು. ಫಸ್ಟು ನೀವು ಅದಕ್ಕೆ ಬೇಕಾದ ಸಾಮಗ್ರಿ ತೋರಿಸ್ತೀನಿ. ಅರಿಶಿನ ಪುಡಿ, ಉಳ್ಳಾಗಡ್ಡೆ ಪುಡಿ, ಉಳ್ಳಾಗಡ್ಡೆ ಗೊತ್ತಲ್ಲ ನಿಮಗೆ, ಉಳ್ಳಾಗಡ್ಡೆ ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರು, ಆಮೇಲೆ ಹುಚ್ಚೆಣ್ಣೆ ಪೌಡರು, ಹುಚ್ಚೆಣ್ಣೆ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ತೆಂಗಿನಕಾಯಿ ತುರಿಕೋಬೇಕು. ಉಳ್ಳಾಗಡ್ಡೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ, ಉಪ್ಪು, ಹುಣಸೆ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್. ಎಲ್ಲ ಫಸ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತೆಂಗಿನಕಾಯಿ ಹಾಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ, ಕಡಲೆ ಪೌಡರ್ 2-3 ಸ್ಪೂನ್ ಕಡಲೆ ಪೌಡರ್ ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರ್ತೀನಿ. ಚಿಲ್ಲಿ ಪೌಡರ್ ನೋಡಿ ಹಾಕೋಬೇಕು ನೀವು. ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಒಂದು 2 ಸ್ಪೂನ್ ಹಾಕ್ತೀನಿ ನಾನು, ಜಾಸ್ತಿ ಹಾಕೋದಿಲ್ಲ. ನೀವು ನೋಡಿ ಹಾಕೋಬೇಕಾಗುತ್ತೆ. ಖಾರ ಎಷ್ಟು ಬೇಕಷ್ಟು ಅಂದಾಜು ಖಾರ ಹಾಕೊಳ್ಳಿ ನೀವು. ಆಮೇಲೆ ಉಳ್ಳಾಗಡ್ಡೆ ಪುಡಿ ಅಂತಂದರೆ ಎಲ್ಲ ಕಾಳುಗಳು ಹುರಿದ್ಬಿಟ್ಟು ಧನಿಯನ್ನು ಹೊಡಿಬೇಕು. ಎಲ್ಲ ಹೊಡೆದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋ ಉಳ್ಳಾಗಡ್ಡೆ ಪುಡಿ ಇದು. ಎಲ್ಲ ಕಾಳು ಹೊಡಿಬೇಕು. ಕಡಲೆಕಾಳು, ಉದ್ದಿನಬೇಳೆ ಎಲ್ಲ ಹೊಡೆದು ಪೌಡ್ರ್ ಮಾಡ್ಕೊಂಡಿರ್ತೀವಿ. 2 ಸ್ಪೂನ್ ಹಾಕ್ಬೇಕಿದ್ದೀವಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಬೇಕು. 1 ಸ್ಪೂನ್ ಸಕ್ಕರೆ ಹಾಕ್ತೀನಿ ನಾನು. ಹುಚ್ಚೆಣ್ಣು ನೀಟಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಅದು 2 ಸ್ಪೂನ್ ಹಾಕಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಟೊಮೆಟೊ ಪೌಡರ್, ಅರಿಶಿನ ಪುಡಿ, ಹುಣಸೆ ಹಣ್ಣು ನೆನೆಸಿಕೋಬೇಕು. ಫಸ್ಟೇ 1 ಅವರ್ ಮುಂಚೆ ಕ್ಲೀನಾಗಿ ಈ ಥರ ಎಲ್ಲ ಕಿವುಚ್ಕೊಂಡು ಹುಳಿ ತೊಗೋಬೇಕು. ಹುಳಿ ತೊಗೊಂಡಿರ್ಬೇಕು. ನಾವು ಈ ಥರ ಹುಳಿ ಹಾಕ್ಬೇಕು. ಇದಕ್ಕೆ ಹುಣಸೆ ಹುಳಿ ಬಿದ್ರೇ ಟೇಸ್ಟ್ ಇದಕ್ಕೆ. ಟೊಮೊಟೊ ಏನು ಹಾಕೋಂಗಿಲ್ಲ. ಟೊಮೊಟೊ ಹಾಕ್ಬಾರ್ದು. ಟೊಮೊಟೊ ಹಾಕಿದ್ರೆ ಟೇಸ್ಟ್ ಬರಲ್ಲ ಅಷ್ಟು. ನೀವು ಬೇಕಾದ್ರೆ ಏನೋ ಕಮ್ಮಿ ಅನ್ಸುತ್ತೆ, ಆಮೇಲೆ ನೋಡ್ಬೇಕಾದ್ರೆ ಹಾಕ್ಕೊಬೋದು ನೀವು. ಬಟ್ ನಾವು ಫಸ್ಟ್ ಇಷ್ಟು ಹಾಕಿರೋಣ. ನಿಮಗೇನೋ ಖಾರ ಉಪ್ಪು ಎಲ್ಲ ಬೇಕು ಅಂತಂದರೆ ಆಮೇಲೆ ಬೇಕಾದ್ರೆ ನೀವು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅಂದಾಜು ಹಾಕಿರ್ತೀನಿ. ಅದು ನೀವು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೋದು. ನೀರು ಇಟ್ಕೊಂಡಿದ್ದೆ ಎಲ್ಲ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ನೋಡೋಕ್ಕಾಗಬೇಕು. ತೆಳ್ಳಗಾಗಬಾರ್ದು. ಇದು ತೆಳ್ಳಗಾದ್ರೆ ಟೇಸ್ಟ್ ಇದೆಯಲ್ಲ. ಈ ಥರ ಉದುದಾಗ್ತಾಯಿದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮತ್ತೆ ಈಗ ಕಡಲೆ ಹಿಟ್ಟು ಹಾಕೋಬೇಕು. ಕಡಲೆ ಹಿಟ್ಟು ಬೈಂಡಿಂಗ್ ಇದು. ಕಡಲೆ ಹಿಟ್ಟು ಹಾಕೋದು ಬೈಂಡಿಂಗೋಸ್ಕರ. ಆ ಬೈಂಡಿಂಗ್ ಇದ್ದರೆ ಚೆಲ್ಲ, ಇಲ್ಲಾಂತಂದರೆ ಪೌಡ್ರ್ ಥರ ಆಗ್ಬಿಡ್ತದೆ. ದೊಡ್ಡ ತಟ್ಟೆ ಹೇಳ್ಕೊಬೇಕಿತ್ತಲ್ಲ.
ಬದನೆಕಾಯಿ ನೀರನ್ನ ಚೆನ್ನಾಗಿ ಸೋಸ್ಬೇಕು ಈ ಥರ. ಸೋಸ್ಬಿಟ್ಟು ಈ ಥರ ನೋಡಿ 4 ಭಾಗ ಮಾಡಬೇಕು ಈ ಥರ. ಅಷ್ಟು ಫಿಲ್ಲಿಂಗ್ ಚೆನ್ನಾಗಿ ಮಾಡಬೇಕು. ಫಿಲ್ಲಿಂಗ್ ನೀಟಾಗಿ ಒಳಗಂತ ನೀಟಾಗಿ ಹೋಗಿ ಕೂತ್ಕೋಬೇಕು. ಫಿಲ್ಲಿಂಗ್ ಅದು ಫಿಲ್ಲಿಂಗ್ ನೀಟಾಗಿದ್ದರೆ ಟೇಸ್ಟ್ ಬರೋದು. ಇಲ್ಲಾಂದರೆ ಬರೀ ಬದನೆಕಾಯಿ ಥರ ಆಗ್ಬಿಡುತ್ತೆ. ಫಸ್ಟ್ ನೀರು ತೆಗೆದ್ಬಿಟ್ರೆ ಒಂಥರ ಇದಾಗ್ಬಿಡುತ್ತೆ, ಕಂದು ಥರ ಆಗುತ್ತೆ. ಅದಕ್ಕೋಸ್ಕರ ಕೈ ಥರ ಆಗ್ಬಿಡುತ್ತೆ. ಈಗ ನೀರಿಂದ ಫಸ್ಟ್ ತೆಗಿಬಾರ್ದು ಬದನೆಕಾಯಿ ಯಾವತ್ತೂ. ನೀರಿಟ್ಟು ಉಪ್ಪು ನೀರಲ್ಲಿ ನೆನೆಸಿ ಇಟ್ಟಿರಬೇಕು. ಉಪ್ಪು ನೀರು ಹಾಕಿದ್ರೆ ಅದೆಲ್ಲ ಬಿಟ್ಕೊಡುತ್ತೆ. ಕೈ ಅಂಶ ಕಂದು ಥರ ಆಗುತ್ತಲ್ಲ, ಅದೆಲ್ಲ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನೀರಲ್ಲಿ ಹಾಕಿ ಇಟ್ಟಿರ್ತೀವಿ. ನಾವು 1 kg ಬದನೆಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು ಬದನೆಕಾಯಿ. ನಾವು 1 kg ಮಾಡ್ತಾಯಿದ್ದೀನಿ ಅಷ್ಟೇ. ನಮಗೆ 4 ಜನಕ್ಕೆ ನಾವು 1 kg ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಅತ್ತೆ ಮನೆಗೂ ಸ್ವಲ್ಪ ಕಳಿಸ್ಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ 1 kg ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಗೂ ತುಂಬ ಇಷ್ಟ ನಮ್ಮ ಮನೆ ಎಣ್ಗಾಯಿ ಅಂದರೆ. ಅದಕ್ಕೋಸ್ಕರ ನಮ್ಮ ಅತ್ತೆ ಮನೆಗೂ ಕಳಿಸ್ತಾಯಿದ್ದೀನಿ. ಕಟ್ ಮಾಡೋ ಹುಷಾರು ಕಟ್ ಮಾಡಿ. ತೀರಾ ಒಳಗಂಟೆ ಕಟ್ ಮಾಡಿದ್ರೆ ಇದು ಬಿಚ್ಕೊಂಡ್ಬಿಡುತ್ತೆ. ಕಟ್ ಮಾಡೋಕ್ಕೆ ಇದಾಗಿ ಸ್ವಲ್ಪ ಕೆಳಗಡೆ ಬಿಟ್ಟು ಕಟ್ ಮಾಡಬೇಕಾಗ್ತದೆ ತಪ್ಪು ತನಕ. ಮಾಡೋದೇನು ಕಷ್ಟ ಏನಿಲ್ಲ, ಈಸಿನೇ. ಅದೇ ಮಾಡ್ತಾ ಮಾಡಿದ್ರೆ ಬೇಕಾಗುತ್ತೆ. ಅಷ್ಟೊಂದು ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದಾರೆ. ಕಷ್ಟ ಏನಾಗಲ್ಲ. ಮಾಡಬೇಕಿದ್ದಾರೆ ನೋಡಿ. ಈ ಟೈಮಿಗೆ ನೋಡಿ ಹಿಂಗೆಲ್ಲ ಫುಲ್ಲು ಫಿಲ್ಲಿಂಗ್ ಆಗಿರ್ಬೇಕಾದ್ರೆ ನೋಡಿ. ಎಲ್ಲ ಫಿಲ್ಲಿಂಗ್ ಆಗಿರಬೇಕು. ಒಂಚೂರು ಗ್ಯಾಪ್ ಇಲ್ದಂಗೆ ನೀಟಾಗಿ ಫಿಲ್ಲಿಂಗ್ ಮಾಡಬೇಕು. ಸಂಡೇ ಅಲ್ವಾ, ಅದಕ್ಕೆ ಸ್ವಲ್ಪ ನೀಟಾಗಿ ಮಾಡ್ತಾಯಿದ್ದೀನಿ. ಮಾಡೋ ಐಡಿಯಾ ಇರಲಿಲ್ಲ. ಕೆಲವು ಜನ ಕೇಳ್ತಾಯಿದ್ರು, ಎಣ್ಗಾಯಿ ಮಾಡಿ ತೋರಿಸಿ ನನಗೆ ಸ್ವಲ್ಪ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಮಾತಾಡಿದ್ದೀನಿ. ಕುಕ್ಕರ್ನಲ್ಲಿ ಮಾಡ್ಬೋದು, ದೊಡ್ಡ ಪಾತ್ರೆನಲ್ಲಿ ಮಾಡ್ಬೋದು. ದೊಡ್ಡ ಪಾತ್ರೆನಲ್ಲಿ ಮಾಡಿದ್ರೆ ಸ್ವಲ್ಪ ನಿಧಾನ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ನಲ್ಲಿ ಮಾಡೋಕೆ ಬಂದಾಯಿದ್ದೀನಿ. ದೊಡ್ಡ ಪಾತ್ರೆನೂ ಮಾಡ್ಬೋದು. ದೊಡ್ಡ ಪಾತ್ರೆ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಜೋಡಿಸ್ಬೇಕಿಲ್ಲ ನೀಟಾಗಿ. ಜೋಡಿಸ್ಬಿಟ್ಟು ಮಿಕ್ಕಿದ ಮಸಾಲೆನ ನೀಟಾಗಿ ಅದಕ್ಕೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಾಕಬೇಕು. ಮಸಾಲೆ ಮಿಕ್ಕಿದ್ದೆಲ್ಲ ನೀಟಾಗಿ ನೀರಿಗೆ ಹಾಕ್ಬಿಟ್ಟು ಮಸಾಲೆ ಜೊತೆಲೆ ಹಾಕ್ಬೇಕು. ಜೊತೆಗೆ ಬದನೆಕಾಯಿ ಜೊತೆಗೇ ಮಸಾಲೆ ಮಿಕ್ಕಿದ್ದೆಲ್ಲ ಹಾಕಿ ನೀಟಾಗಿ ಮುಚ್ಚಿಡಬೇಕು. ಕುಕ್ಕರ್ನಲ್ಲಿ 2 ವಿಷಲ್ ಸಾಕಾಗುತ್ತೆ. ನೀವು ಪಾತ್ರೆ ಮಾಡೋಂಗಿದೆ ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಲೈಕ್ ಕೊಡಿ, ನಮಗೆ ಸಹಕರಿಸಿ ಎಲ್ಲರೂ. ನನಗೆ ಹೆಚ್ಚೆಚ್ಚಾಗಿ ನನಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮಿಂದ ನಾವು ಮುಂದೆ ಬರ್ತೀವಿ ಸ್ವಲ್ಪ. ಜೊತೆ ಹೆಲ್ಪ್ ಇದ್ದರೆ ಬೇಗ ಆಗುತ್ತೆ. ಜೊತೆ ಯಾರೂ ಹೆಲ್ಪ್ ಇಲ್ಲ ನಮ್ಮಲ್ಲಿ, ನಾನೇ ಮಾಡಬೇಕು. ನೋಡಿ ಈ ಥರ ಹಿಂಗೆ ನೀಟಾಗಿ ಈ ಥರ ಮಾಡೋಕ್ಕೆ. ಯೂಟ್ಯೂಬರ್ ಮುಂದೆ ಬರೋಕ್ಕೆ ನೀವು ಹೆಚ್ಚೆಚ್ಚಾಗಿ ಸಹಕರಿಸ್ಬೇಕು ನಮಗೆ. ಹಿಂಗೆ ನೀಟಾಗಿ ಹಿಂಗೆ ಒಳಗಂಟ ಇದು ಮಾಡಿ ನೋಡಿರಿ. ಒಳಗೆ ಫುಲ್ ಹೋಗ್ಬೇಕು ನೋಡಿ, ಮಸಾಲ ಫುಲ್ಲು ಕುತ್ಕೋಬೇಕು ಒಳಗಡೆ. ಕೂತ್ಕೊಂಡು ಹಿಂಗೆ ತೆಗೆದು ಈ ಥರ ಮಾಡಿ ಹಿಂಗೆ ನೀಟಾಗಿ ಒಳಗಡೆ ನೀಟಾಗಿ ಸ್ಟೆಪ್ಪ ಕೊಟ್ಟಾಗುತ್ತೆ. ಇದು ತುಂಬಾ ಮೇಯ್ನ್ ಇದಕ್ಕೆ. ಇನ್ನೊಂದರೆ ಬರೀ ಬದನೆಕಾಯಿ ಚೆನ್ನಾಗಿಬಿಡುತ್ತೆ, ಅವಾಗ ಟೇಸ್ಟಿ ಅಲ್ಲ.
ಕ್ಲೀನಾಗಿ ಎಲ್ಲ ಥರನೂ ತುಂಬಬೇಕು ನೀಟಾಗಿ 4 ಭಾಗದಲ್ಲಿ ಕ್ಲೀನಾಗಿ ಎಲ್ಲ ಮಸಾಲೆ ನೀಟಾಗಿ ಕೂತಿರ್ಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಇದನ್ನ ಇಡಬೇಕು. ನೀರು ಹಾಕ್ಬಾರ್ದು, ಜಾಸ್ತಿ ಎಣ್ಣೆ ಹಾಕ್ಬೇಕು ಇದಕ್ಕೆ ಬೇಯುವಾಗ. ಈ ಮಸಾಲೆ ಮಿಕ್ಕಿದ ಮಸಾಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸುತ್ತ ಹಾಕಬೇಕು.